ನಾನು ಶಿವಲೀಲಾ ಪವಾಡಿ. ನಿಮ್ಗೆ ಥಂಬ್ನೇಲ್ ನೋಡಿದ್ರೆ ಗೊತ್ತಾಗಿರುತ್ತೆ ನಾ ಇವತ್ತು ಏನು ಹೇಳ್ಬೋದು ಅಂಥೇಳಿ. ಹೌದು, ಕಾಂತಾರ ಫೈನಲಿ ನಾವು ನಿನ್ನೆ ಅಂದರೆ ಅಕ್ಟೋಬರ್ 2, 2025 ನಿನ್ನೆ ಕಾಂತಾರ ಮೂವಿ ವರ್ಲ್ಡ್ ವೈಡ್ ರಿಲೀಸ್ ಆಗೈತಿ. ಸೊ ನಾವು ನಿನ್ನೆ ಈವ್ನಿಂಗ್ ಶೋ ನೋಡ್ಕೊಂಡು ಬಂದ್ವಿ. ನಂಗೆ ರಿವ್ಯೂ ವಿಡಿಯೋ ಮಾಡ್ಬೇಕಂತೇನಿರಲಿಲ್ಲ, ಬಟ್ ಮೂವಿ ನೋಡಿ ಬಂದಮೇಲೆ ಆಲ್ರೆಡಿ ಒಂದಿನ ಆಯ್ತು, ಇನ್ನೂ ತಲೆಯೊಳಗಿನ ಗುಂಗ್ ಕಡಿಮೆ ಆಗಿಲ್ಲ. ಸೊ ಅದನ್ನು ರಿವ್ಯೂ ಹೇಳೋ ಮೂಲಕ ನನ್ನ ಒಪಿನಿಯನ್ ಶೇರ್ ಮಾಡ್ಕೋಬೋದು ಅಂಥೇಳಿ ನಾವು ಈ ವಿಡಿಯೋ ಮಾಡತ್ತೇನೆ. ಮೊದಲು ಹಳೆ ಕಾಂತಾರ ಮೂವಿ ಬಗ್ಗೆನೂ ಸ್ವಲ್ಪ ಹೇಳ್ಬಿಡ್ತೀನಿ. ಅಂದ್ರೆ 2022 ಏನು ರಿಲೀಸ್ ಆಗಿತ್ತಲ್ಲ ಅದು. ಆವಾಗ ಭಾಳ ಮಂದಿ ಚಲೋ ಐತಿ ಮೂವಿ, ಭಾಳ ಮಸ್ತ್ ಐತಿ ಅಂತ ಹೇಳೋದು ಕೇಳಿ ನಾವು ಸಹ ಮೂವಿ ನೋಡೋಕೆ ಹೋಗಿದ್ವಿ. ಬಟ್ ಮೂವಿ ನೋಡಿದ ಮೇಲೆ ಗೊತ್ತಾಯ್ತು, ಓ ಮೈ ಗಾಡ್, ಭಾಳ ವರ್ಷದ ಮೇಲೆ ಒಂದು ಭಾಳ ಚಲೋ ಸಿನಿಮಾ ನೋಡೀನಿ ಅಂತ ನಂಗೆ ಫೀಲ್ ಆಗಿತ್ತು. ಒಂದು ಸಲ ಸಮಾಧಾನ ಆಗಲಿಲ್ಲ ಅಂತ 2 ಸಲ ಥಿಯೇಟರ್ಗೆ ಹೋಗಿ ಆ ಮೂವಿ ನೋಡಿ ಬಂದಿದ್ವಿ. ಆಮೇಲೆ ಅದರ ಇನ್ನೊಂದು ಭಾಗ ಅಂದ್ರೆ ಪ್ರಿಕ್ವೆಲ್, ಕಾಂತಾರ ಚಿತ್ರದ ಹಿಂದಿನ ಕಥೆ ಅಂದರೆ ಕಾಂತಾರ ಚಾಪ್ಟರ್ 1 ಬರುತ್ತಾ ಅಂತ ಏನು ಗೊತ್ತಾಯಿತು. ಅಂದರೆ ಅಲ್ಲಿಂದ ಇಲ್ಲಿ ತನಕ ಆಲ್ಮೋಸ್ಟ್ 3 years ಮೋಸ್ಟ್ ಅವೇಟೆಡ್ ಮೂವಿ ಅಂತಲೇ ಹೇಳ್ಬೋದು. ಭಾಳ ಮಂದಿ ಹೇಳ್ತಿರ್ತಾರಲ್ಲ ನಾ ಸಿನಿಮಾಕ್ಕೋಸ್ಕರ ಕಾಯತ್ತೇನೆ ಅಂಥೇಳಿ, ಹಂಗೆ ಆ ಕಾಯುವಿಕೆಯಲ್ಲಿ ನಾನು ಕೂಡ ಒಬ್ಬಾಕಿ. ನಾನು ಸಹ ಆ ಸಿನಿಮಾ ನೋಡಬೇಕು ಅಂಥೇಳಿ ಕಾಯತ್ತಿದ್ದೆ. ಫೈನಲಿ ದ ವೇಟ್ ಈಸ್ ಓವರ್. ನಿನ್ನೆ ಅಂದರೆ ಅಕ್ಟೋಬರ್ 2, 2025 ಮೂವಿ ರಿಲೀಸ್ ಆಗಿದ್ದು ಆಯಿತು, ಆ್ಯಂಡ್ ನಾವು ಹೋಗಿ ಸಿನಿಮಾ ನೋಡಿ ಬಂದಿದ್ದು ಆಯಿತು. ಇದು ಫಸ್ಟ್ ಮೂವಿ ನಾನು ಮೂವಿ ರಿಲೀಸ್ ಆಗಿದ್ದ ಫಸ್ಟ್ ಡೇನ ಹೋಗಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದ್ದು. ಇನ್ನು ಈ ಮೂವಿ ಬಗ್ಗೆ ಹೇಳೋದಾದ್ರೆ ನಿಮ್ಗೆಲ್ಲರಿಗೂ ಗೊತ್ತೈತಿ, ಸಿನಿಮಾ ಹೀರೋ ರಿಷಬ್ ಶೆಟ್ಟಿ ಅವರು ಬರೀ ನಾಯಕ ನಟರು ಮಾತ್ರ ಅಲ್ಲ, ಸಿನಿಮಾದ ನಿರ್ದೇಶನ ಬರವಣಿಗೆ ಸಹ ಅವ್ರದ್ದಾಗಿರುತ್ತೆ. ಇನ್ನು ಹೀರೋಯಿನ್ ರುಕ್ಮಿಣಿ ವಸಂತ ಅವರು, ಮೈ ಗಾಡ್, ಈ ಸಿನಿಮಾ ಒಳಗೆ ಅವ್ರದ್ದು ಡಿಫ್ರೆಂಟ್ ಲುಕ್ ನೋಡ್ಬೇಕು ಅನ್ನಿಸ್ತಿರ್ತೈತೆ, ಅಷ್ಟು ಚಂದ ಕಾಣತ್ತಾರ. ಮೂವಿದ ಫಸ್ಟ್ ಹಾಫ್ ಬಗ್ಗೆ ಹೇಳೋದಾದ್ರೆ, ಈ ಹಳೆ ಕಾಂತಾರ ಚಿತ್ರದ ಕತೆ ಜೊತೆ ಈ ಪ್ರಿಕ್ವೆಲ್ ಕಥೆಯನ್ನು ಕನೆಕ್ಟ್ ಮಾಡ್ತಾರೆ. ಮತ್ತು ಈ ಮೂವಿ ಶುರುವಾಗೋದು ಇದು ಕದಂಬರು ಬನವಾಸಿಯನ್ನು ಆಳ್ತಿದ್ದ ಕಾಲ ಅಂಥೇಳಿ ಮೂವಿ ಶುರು ಆಗುತ್ತೆ. ಅಂದರೆ ನಾವು ಊಹೆ ಮಾಡ್ಕೋಬೋದು ಇದು ಎಷ್ಟು ವರ್ಷದ ಹಳೆ ಕಥೆ ಅಂಥೇಳಿ. ಇಲ್ಲಿ ಮೇನ್ಲಿ ನಾವು 2 ಗುಂಪುಗಳನ್ನು ನೋಡ್ಬೋದು. ಒಂದು ಕಾಂತಾರ ಅಂದರೆ ಕಾಡಿನಲ್ಲಿರುವಂತಹ ದೈವವನ್ನು ನಂಬಿ ಕಾಡಿನಲ್ಲಿ ವಾಸ ಮಾಡ್ತಿರುವಂಥ ಒಂದು ಜನಾಂಗ. ಇನ್ನೊಂದು ಬಾಂಗ್ರಾ ಅನ್ನುವಂಥ ಪ್ರದೇಶ, ಅಂದರೆ ಕದಂಬ ರಾಜ್ಯದ ಸಾಮಂತ ರಾಜರು ಆಳುತ್ತಿರುವಂಥ ಒಂದು ಪ್ರದೇಶ. ಇಲ್ಲಿ ಕಾಡಿನ ಜನಾಂಗದವರು ನಾಡಿಗೆ ಹೋಗೋ ಹಾಗಿರಲಿಲ್ಲ, ನಾಡಿನವರು ಕಾಂತಾರ ಕಾಡಿಗೆ ಹೋಗೋ ಹಾಗಿರಲಿಲ್ಲ. ಇವರಿಬ್ಬರ ಮಧ್ಯೆ ಏನಾಗಿರುತ್ತೆ ಮತ್ತು ಹೆಂಗೆ ಸಂಬಂಧ ಶುರು ಆಗುತ್ತೆ ಅನ್ನೋದನ್ನು ನೀವು ಥಿಯೇಟ್ರಿಗೆ ಹೋಗಿ ನೋಡಬೇಕಾಗುತ್ತೆ. ನಾನು ಹೇಳ್ತಿರೋದು ಕೇವಲ 1% ಮಾತ್ರ, ಇನ್ನು ಬಹಳಷ್ಟು ವಿಚಾರಗಳನ್ನ ನೀವು ತಿಳ್ಕೊಳ್ಳೋದೈತಿ. ಅದನ್ನು ನಾವು ಥಿಯೇಟ್ರಿಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಇನ್ನು ಪಾತ್ರಗಳ ಬಗ್ಗೆ ಹೇಳೋದಾದ್ರೆ, ಹಳೆ ಕಾಂತಾರದಲ್ಲಿರುವಂತಹ ಕೆಲವು ಕಲಾವಿದರನ್ನು ಮತ್ತೆ ನಾವಿಲ್ಲಿ ನೋಡ್ಬೋದು, ಬಟ್ ಇನ್ನು ಡಿಫ್ರೆಂಟ್ ಲುಕ್. ಊಟಕ್ಕೆ ಬರೀ ರೊಟ್ಟಿ ಅಂತ ಇದ್ದರೆ ಸಾಕಾಗಂಗಿಲ್ಲ, ಅದ್ರ ಜೋಡಿ ಪಲ್ಯ, ಅನ್ನ, ಸಾರು, ಚಟ್ನಿ, ಉಪ್ಪಿನಕಾಯಿ ಈ ಥರ ಎಲ್ಲನೂ ಬೇಕಲ್ಲ. ಹಂಗೆ ಸಿನಿಮಾ ಅಂದರೆ ಬರೀ ಒಂದೇ ಸ್ಟೋರಿ ಲೈನ್ ಇದ್ರೆ ಏನೋ ಬೋರಿಂಗ್ ಅನ್ಸುತ್ತೆ. ಬಟ್ ಹಂಗೆ ಇಲ್ಲಿನೂ ಕೂಡ ಕಾಮಿಡಿ, ಸಸ್ಪೆನ್ಸ್, ಥ್ರಿಲ್ಲರ್, ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲನೂ ನೀವು ನೋಡಬಹುದು. ಕೆಲವೊಬ್ಬರ ಪ್ರಕಾರ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಅನಿಸುತ್ತೆ, ಬಟ್ ಪಾತ್ರದ ಇರುವಿಕೆಯನ್ನು ಅಂದರೆ ಪಾತ್ರದ ಜೀವಂತಿಕೆಯನ್ನು ತೋರಿಸೋದಕ್ಕೋಸ್ಕರ ಅಥವಾ ಸ್ಟೋರಿಯನ್ನು ಸೆಟಲ್ ಮಾಡೋಕ್ಕೋಸ್ಕರ ಅಷ್ಟು ಸ್ಲೋ ಇರಲೇಬೇಕು ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್. ಇನ್ನು ಮೂವಿದ ಸೆಕೆಂಡ್ ಹಾಫ್ ಬಗ್ಗೆ ಹೇಳಿದ್ರೆ, ಓ ಮೈ ಗಾಡ್, ಫುಲ್ ಸಸ್ಪೆನ್ಸ್, ಥ್ರಿಲ್ಲರ್ ಎಲ್ಲ ನೀವು ಒಟ್ಟಿಗೆ ನೋಡ್ಬೋದು. ನೀವು ಇಮ್ಯಾಜಿನ್ನೂ ಮಾಡಿರಂಗಿಲ್ಲ ಸೆಕೆಂಡ್ ಹಾಫ್ ಈ ಥರ ಇರುತ್ತೆ, ಹಿಂಗೂ ಆಗುತ್ತೆ ಕತೆ ಅಂಥೇಳಿ ಒಟ್ಟು ಇಮ್ಯಾಜಿನ್ ಮಾಡಿರಂಗಿಲ್ಲ. ಆ ಥರ ಐತಿ ಸ್ಟೋರಿ. ಎಲ್ಲಿ ಕಣ್ಣು ಮುಚ್ಚಿದ್ರೆ ಸೀನ್ ಮಿಸ್ ಆಗಿಬಿಡುತ್ತೇನೋ ಅನ್ನುವಷ್ಟು ಫೀಲ್ ಆಗುತ್ತೆ. ಅಂದ್ರೆ ಎವ್ರಿ ಮೂಮೆಂಟು ನಿಮಗೆ ಅಲ್ಲಿ ಸೆಕೆಂಡ್ ಹಾಫ್ ಒಳಗೆ ಗೂಸ್ ಬಂಪ್ಸ್ ಅಂತಲೇ ಅನ್ನಿಸ್ತಾವೆ. ಸೆಕೆಂಡ್ ಹಾಫ್ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂದ್ರೆ ನಿಮಗೆ ಅಲ್ಲಿ ಕ್ಲೈಮ್ಯಾಕ್ಸ್ ಬಂದಿದ್ದಾಗ ಗೊತ್ತಾಗಂಗಿಲ್ಲ, ಅಷ್ಟು ಫಾಸ್ಟಾಗಿ ಹೋಗುತ್ತೆ. ಅಂದ್ರೆ ನಿಮಗೆ ಅಷ್ಟು ಇನ್ವಾಲ್ವ್ ಆಗೋಂಗೆ ಆ ಸ್ಟೋರಿ ಮಾಡುತ್ತೆ. ನಿಜವಾಗ್ಲೂ ರಿಷಬ್ ಶೆಟ್ಟಿ ಸರ್ ಆ್ಯಕ್ಟಿಂಗ್ ಅಂತ, ಓ ಮೈ ಗಾಡ್, ಇಲ್ಲಿಂದನೇ ಅವ್ರಿಗೊಂದು ದೊಡ್ಡ ನಮಸ್ಕಾರ. ಇದು ಬೆಳಕಲ್ಲ, ನಿಜವಾಗ್ಲೂ ದೈವ ದರ್ಶನ ಅನ್ನೋದು ಅವರು ಪ್ರೂವ್ ಮಾಡಿದರು. ಅಂದ್ರೆ ಅಷ್ಟು ಚಲೋ ಆ್ಯಕ್ಟಿಂಗ್ ಮಾಡ್ಯಾರ ಅವರು. ನಂಗೆ ಹೆಂಗೆ ಹೇಳಬೇಕು, ಯಾವ ಥರ ವರ್ಣಿಸ್ಬೇಕು ಅಥವಾ ವರ್ಡ್ಸ್ ನಂಗೆ ಏನು ಹೇಳಬೇಕು ಗೊತ್ತಾಗತ್ತಿಲ್ಲ. ಬಟ್ ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್. ಕಾಂತಾರ ಚಾಪ್ಟರ್ 1 ಟ್ರೇಲರ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತಲ್ಲ, ಹುಲಿ ಎಂಟ್ರಿ ಆಗಿತ್ತು ಒಂದು, ಬಟ್ ಅದನ್ನು ಗ್ರಾಫಿಕ್ ಮೂಲಕ ಮಾಡಿರಲಾಗಿದೆ. ಬಟ್ ಎಲ್ಲೂ ನಿಮಗೆ ಅತಿರೇಕ ಅನ್ಸಂಗಿಲ್ಲ, ಗ್ರಾಫಿಕ್ಸ್ VFX ಏನೂ ನಮಗೆ ಜಾಸ್ತಿ ಅನ್ಸಂಗಿಲ್ಲ, ಎಲ್ಲ ನ್ಯಾಚುರಲ್ ಆಗಿ ಅನಿಸುತ್ತೆ.
ಭಾಳ ನೋಡ್ಬೇಕು ಅನ್ಸುತ್ತೆ ಇನ್ನೂ. ಅಂದರೆ ನೇಚರ್ ಆಗಿರ್ಬೋದು ಅದೆಲ್ಲ ಭಾಳ ರಿಯಲಿಸ್ಟಿಕ್ ಆಗೇ ಕಾಣಿಸ್ತೈತಿ. ರಿಯಲ್ಲೂ ಹೌದು, ಯಾಕಂದ್ರೆ ಅವರ ರಿಯಲಾಗಿ ಕಾಡಲ್ಲೇ ಶೂಟ್ ಮಾಡಿರೋದ್ರಿಂದ ಇನ್ನೂ ಅದ್ಭುತವಾಗಿ ಮೂಡಿ ಬಂದೈತಿ. ಸೆಟ್ ಆಗಿರ್ಬೋದು ಎಲ್ಲ ಆಗಿರ್ಬೋದು. ಸಿನಿಮಾ ಅಂತೂ ಮೈಂಡ್ ಬ್ಲೋಯಿಂಗ್, ಅದ್ರಾಗ ಎರಡು ಮಾತೇ ಇಲ್ಲ. ಈ ಮೂವಿಯನ್ನು ಕ್ರಿಟಿಸೈಸ್ ಮಾಡೋಕ್ಕೆ ನನ್ನ ಹತ್ರ ಯಾವುದೇ ಪಾಯಿಂಟ್ಸ್ ಇಲ್ಲ, ಅಂದ್ರೆ ಯಾವುದೇ ನೆಗೆಟಿವ್ ಪಾಯಿಂಟ್ಸ್ ನಂಗೆ ಕಾಣತ್ತಿಲ್ಲ. ಬಟ್ ನಂಗೆ ಅನಿಸಿದ್ದು ಒಂದಂದ್ರೆ ಸಾಂಗ್ಸ್ ನಂಗೆ ಈ ಕಾಂತಾರ ಚಾಪ್ಟರ್ 1ಕ್ಕಿಂತ ಮೊದಲಿನ ಕಾಂತಾರ ಸಾಂಗ್ಸ್ ನಂಗೆ ಭಾಳ ಪರ್ಸ್ನಲಿ ನಂಗೆ ಭಾಳ ಇಷ್ಟ ಆಗಿದ್ವು. ಅಂದ್ರೆ ಮೂವಿಯಿಂದ ಹೊರಗೆ ಬಂದರೂ ಆ ಸಾಂಗ್ಸ್ ಇನ್ನೂ ಗುಣಕ್ಕೊಂತ ಅಂದ್ರೆ ಅಷ್ಟು ಚಲೋ ಅನ್ನಿಸ್ತಿದ್ವು. ಕಣ್ಣಿಗೆ ಕಾಣೋ ಹೂಗಳೆಲ್ಲ ಏನೋ ಹೇಳುತ್ತಿವೆ, ನಿನ್ನಯ ನೆರಳ ಮೇಲೆ ಏನೋರು ಚಾಡಿ ಹೇಳುತ್ತಿವೆ. ಅಂದ್ರೆ ಅಷ್ಟು ಇಂಪ್ಯಾಕ್ಟ್ಫುಲ್ ಇದ್ವು. ಈ ಮೂವಿದಾಗೂ ಅದಾವ ಸಾಂಗ್ಸ್. ಎಚ್ಚರ ಸಾಂಗ್ ಚಲೋ ಐತಿ. ಬಟ್ ಬಾಕಿ ಎಲ್ಲ ಅಂದರೆ ಮತ್ತು ಹಳೆ ಕಾಂತಾರದ ಕೆಲವೊಂದಿಷ್ಟು ಸಾಂಗ್ಸನ್ನು ಅಂದರೆ ವರಾಹ ರೂಪಮ್ ಆಗಿರ್ಬೋದು, ಕರ್ಮದ ಕಲನು, ಅದೇ ಸಾಂಗ್ಸ್ ಇಲ್ಲಿ ನಾವು ಮತ್ತು ಅಂದರೆ ಕೆಲವೊಂದಿಷ್ಟು ಸೀನ್ಗಳಿಗೆ ಎಲ್ಲಿ ಉಪಯುಕ್ತ ಇರುತ್ತೋ ಅಲ್ಲಿ ಅದನ್ನು ಅಳವಡಿಸ್ಯಾರ. ಬಟ್ ವರಾಹ ರೂಪಮ್ ಅಂದರೂ ನೀವು ಯಾವಾಗ ಕೇಳಿದ್ರು ಅದು ಫ್ರೆಶ್ ಅನ್ನಿಸ್ತೈತಿ, ಅದೊಂಥರ ಡಿವೈನ್ ಫೀಲ್ ಆಗುತ್ತೆ. ಈ ಸಿನಿಮಾದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ. ನನ್ನ ಮೋಸ್ಟ್ ಫೇವ್ರೆಟ್ ಸಿನಿಮಾಗಳಲ್ಲಿ ಕಾಂತಾರನೂ ಕೂಡ ಒಂದು ಅಂತ ಹೇಳಿದರೆ ತಪ್ಪಾಗಂಗಿಲ್ಲ. KGF ನಂತರ ಕನ್ನಡ ಚಿತ್ರರಂಗವನ್ನು ವಿಶ್ವದಾದ್ಯಂತ ಹಿಂತಿರುಗಿ ನೋಡುವಂಗೆ ಮಾಡಿದ್ದು ಈ ಕಾಂತಾರ ಸಿನಿಮಾ. ದಯವಿಟ್ಟು ಯಾರಿಗೆಲ್ಲ ಅವಕಾಶ ಐತೆ ಅಥವಾ ಯಾರೆಲ್ಲ ಸಿನಿಮಾ ನೋಡ್ಬೇಕು ಅಂದ್ಕೊಂಡಿರಿ ಅವರು ಹತ್ತಿರದ ಥಿಯೇಟ್ರ್ಗಳಿಗೆ ಹೋಗಿ ಸಿನಿಮಾವನ್ನು ನೋಡಿರಿ. ನಮ್ಮ ಕನ್ನಡ ಚಿತ್ರರಂಗವನ್ನು ಇನ್ನಷ್ಟು ಬೆಳೆಸಲಿಕ್ಕೆ ಅಥವಾ ಇನ್ನಷ್ಟು ಹೆಸರು ಮಾಡಲಿಕ್ಕೆ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ನಾವು ಕೂಡ ಸಹಾಯ ಮಾಡ್ಬೋದು, ಅಂದರೆ ಚಿತ್ರವನ್ನು ನೋಡುವ ಮೂಲಕ. ಇದಿಷ್ಟು ಕಾಂತಾರ ಚಿತ್ರದ ಬಗ್ಗೆ ಇರುವ ನನ್ನ ಪರ್ಸ್ನಲ್ ಒಪಿನಿಯನ್ ಆಗಿತ್ತು. ಇನ್ನು ಹೆಚ್ಚಿಗೆ ಏನೂ ಹೇಳೋದು ಬೇಡ. ನೀವೇ ಸ್ವತಃ ಥಿಯೇಟ್ರ್ಗಳಿಗೆ ಹೋಗಿ ಚಿತ್ರವನ್ನು ನೋಡಿ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇದು ರಿವ್ಯೂ ಹೇಳುವಂಥ ಒಂದು ನನ್ನ ಸಣ್ಣ ಪ್ರಯತ್ನ ಆಗಿತ್ತು. ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೇನಂತ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.